ಎಲ್ರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ, ಕನ್ನಿಕಾ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ತೆಂಗಿನಕಾಯಿಯಿಂದ ಮಾಡ್ತಿರೋ ಕಡಿ. ನಾವು ದಿನಾಲೂ ಬೆಳಿಗ್ಗೆ ಮಾಡ್ತೀವಿ, ಹುಳಿ ಮಾಡ್ತಿರ್ತೀವಿ, ಸಾರು ಮಾಡ್ತಿರ್ತೀವಿ, ತೊವೆ ಮಾಡ್ತಿರ್ತೀವಿ, ಅನ್ನ ಕಲಿಸ್ಕೊಳ್ಳಿಕ್ಕೆ ಡೈಲಿ ಒಂದು ಏನಾದರೂ ಬೇಕೇ ಬೇಕು. ಆದರೆ ಇದು ತುಂಬ ಸಿಂಪಲ್ ಆಗಿರೋದು, ಅಡುಗೆ ಮಾಡಲಿಕ್ಕೆ ಬೇಜಾರಾಗಿರುತ್ತೆ. ಆ ಟೈಮ್ನಲ್ಲಿ ಸುಮ್ಮನೆ ತೆಂಗಿನಕಾಯಿ ಇದಕ್ಕೆ ಬೇಯಿಸೋದಿಲ್ಲ, ಏನೂ ಇಲ್ಲ, ಇದನ್ನು ಡೈರೆಕ್ಟ್ ಕುದಿಸೋ ಸಹಿತ ಇಲ್ಲ, ಡೈರೆಕ್ಟಾಗಿ ನಾವು ಹೆಂಗೆ ಮಾಡ್ಬೋದು ಕಡಿ, ತುಂಬ ಸುಲಭವಾಗಿ 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಹೆಂಗೆ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಏನು ಬೇಕಾಗಿರೋದು ಇದರಲ್ಲಿ? ತೆಂಗಿನಕಾಯಿ ತುರಿದು ಅದನ್ನು ತುರಿ ಇಟ್ಕೊಂಡಿದ್ದಿದೆ. ಒಂದು ಅರ್ಧ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದಿದೆ. 4 ಹಸಿ ಮೆಣಸಿನಕಾಯಿ. ತುಂಬ ಖಾರ ಇದ್ದರೆ ಸ್ವಲ್ಪ 3 ಹಾಕ್ಕೊಳ್ಬೋದು, ಇಲ್ಲಾಂದರೆ 4 ಹಾಕ್ಕೊಳ್ಬೋದು. ಸ್ವಲ್ಪ ಹುಣಸೆ ಹಣ್ಣು, ಇದಿಷ್ಟು ರುಬ್ಲಿಕ್ಕೆ ಬೇಕು. ಒಗ್ಗರಣೆಗೆ ಬೇಕಾಗಿರೋದು ಒಣ ಮೆಣಸಿನಕಾಯಿ 2, ಒಂದು ಸ್ವಲ್ಪ 1 ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದಿದೆ, ಕರಿಬೇವು, ಆಮೇಲೆ ಒಗ್ಗರಣೆಗೆ ತೆಂಗಿನ ಎಣ್ಣೆ, ಸಾಸಿವೆ. ಇದರ ನಂತರ ಕಡಿಗೆ ಹಾಕಬೇಕಾಗಿರೋದು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು, ಗ್ರೈಂಡ್ ಮಾಡಲಿಕ್ಕೆ ನೀರು. ಈಗ ಮಾಡುವ ವಿಧಾನ. ಈಗ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಈ ಹಸಿ ಮೆಣಸಿನಕಾಯಿನ ತವಾನಲ್ಲಿ ಫ್ರೈ ಮಾಡಬಾರ್ದು, ಇದನ್ನು ಡೈರೆಕ್ಟಾಗಿ ಈಗ ಗ್ಯಾಸ್ ಸ್ಟವ್ ಮೇಲೇನೆ ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇದು ಚಟಪಟ ಅನ್ನುತ್ತೆ, ತುಂಬಾನು ಫ್ರೈ ಆಗಬಾರ್ದು, ಕಪ್ಪಾಗುತ್ತೆ. ಸ್ವಲ್ಪ ಇದನ್ನ ಗ್ಯಾಸ್ ಸ್ಟವ್ ಮೇಲೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗಿದೆ, ಇಷ್ಟಾದ್ರೆ ಸಾಕು. ಈಗ ಈ ಮೆಣಸಿನಕಾಯಿಗಳನ್ನ ನಾವು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು, ಯಾಕಂದ್ರೆ ಒಲೆ ಮೇಲೆ ಫ್ರೈ ಮಾಡಿದಾಗ ಇದರ ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ. ಹಸಿ ಮೆಣಸಿನಕಾಯಿನ ಈ ರೀತಿಯಾಗಿ ಫ್ರೈ ಮಾಡಿ ಹಾಕಿದಾಗ ಈವನ್ ಚಟ್ನಿಗಾದ್ರೂ ಈ ರೀತಿಯಾಗಿ ಹಾಕ್ಕೊಳ್ಬಹುದು. ಈಗ ಮಿಕ್ಸಿಯಲ್ಲಿ ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕೊಳ್ಳೋಣ. ಅದರ ಜೊತೆಗೆ ಹುಣಸೆ ಹಣ್ಣು, ಅದ್ರ ಜೊತೆಗೆ ಈ ಹಸಿ ಮೆಣಸಿನಕಾಯಿ ತೊಟ್ಟು ತೆಗೆದು ಹಾಕೊಳ್ಳಿ. ಆಮೇಲೆ ಉಪ್ಪು, ಸಕ್ಕರೆ ಗ್ರೈಂಡ್ ಆದ್ಮೇಲೆ ಹಾಕೊಳ್ಳೋಣ. ಈ 3 ಐಟಮನ್ನು ಮೊದಲು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಂಡು, ತುಂಬಾ ನೀರು ಹಾಕಬೇಡಿ, ಸಿಡಿಯುತ್ತೆ. ನುಣ್ಣಗೆ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ರುಬ್ತಾ ಇದ್ದೀನಿ, ಇನ್ನೂ ರುಬ್ಬೇಕು, ಇನ್ನೂ ಸ್ವಲ್ಪ ಸಣ್ಣಗಾಗಬೇಕು. ಎಷ್ಟಾಗುತ್ತೋ ಅಷ್ಟು ಸಣ್ಣಗೆ ರುಬ್ಕೊಳ್ಳಿ. ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ರುಬ್ಕೊಂಡು ಇದನ್ನ ಪಾತ್ರೆಗೆ ಹಾಕೊಳ್ಳೋಣ. ಈಗ ಪಾತ್ರೆಗೆ ಹಾಕೊಳ್ಳೋಣ. ಸಣ್ಣಗೆ ರುಬ್ಕೊಂಡಿದ್ದಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ, ಬೆಳ್ಳಗೆ ಕಡಿ ಆಗುತ್ತೆ ಇದು. ಇನ್ನು ಇದನ್ನ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು, ಸ್ವಲ್ಪ ತುಂಬ ಹೆಚ್ಚು ಹಾಕಬಾರ್ದು, ಸ್ವಲ್ಪನೇ ಸಕ್ಕರೆ ರುಚಿಗೆ ಅಷ್ಟೇ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕ್ಕೊಂಡಿರ್ತೀನಿ, ಕಡಿಮೆ ಅನಿಸಿದ್ರೆ ಮತ್ತೆ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ಇಷ್ಟು ಗಟ್ಟಿಯಾಗಿದೆ, ಇನ್ನೊಂದು ಸ್ವಲ್ಪ ತೆಳು ಮಾಡಿದರೂ ಪರವಾಗಿಲ್ಲ. ಇಷ್ಟು ಈ ಕಡಿ ರೆಡಿಯಾಗಿದೆ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಫೈನಲಿ ನಾವು ಕೊಡಬೇಕಾಗಿರುತ್ತೆ ಈಗ ಒಗ್ಗರಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ಬಾಯ್ಲ್ ಮಾಡೋಂಗಿಲ್ಲ, ಏನೂ ಇಲ್ಲ, ಇದು ಹೀಗೆ ಹಸಿದೇ ಇರುತ್ತೆ. ಒಗ್ಗರಣೆ ಒಂದು ಹಾಕಿದರೆ ಆಯಿತು. ಈಗ ಒಗ್ಗರಣೆಗೆ ಇಡ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ತೆಂಗಿನ ಎಣ್ಣೆ ಒಂದು 2-2 ಚಮಚ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದಿದೆ. ಈಗ ಬೆಳ್ಳುಳ್ಳಿನ ಜಜ್ಕೊಳ್ತಿದ್ದೀನಿ. ಇಷ್ಟು ಜಜ್ಕೊಂಡ್ರೆ ಸಾಕು, ಬೆಳ್ಳುಳ್ಳಿ ಜಜ್ಕೊಂಡಾಯ್ತು. ಮೆಣಸಿನಕಾಯಿನ ತುಂಡು ಮಾಡ್ಕೊಳ್ಳಿ. ಎಣ್ಣೆ ಕಾಯ್ದಿದೆ. ಈಗ ಇದಕ್ಕೆ ಸಾಸಿವೆ, ಚಟಪಟ ಅಂತು. ಈಗ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಕೆಂಪು ಮೆಣಸಿನಕಾಯಿ,
ಅದ್ರ ಮೇಲೆ ಕರಿಬೇವು, ಈಗ ಕರಿಬೇವು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಒಗ್ಗರಣೆ ತುಂಬ ಹೊತ್ತಬಾರ್ದು, ಇಷ್ಟಾದರೆ ಸಾಕು, ಚಟಪಟ ಆಗ್ತದೆ. ಇನ್ನು ಈ ಒಗ್ಗರಣೆನ ಕಡಿಗೆ ಹಾಕ್ತಾ ಇದ್ದೀನಿ. ಒಗ್ಗರಣೆಯನ್ನು ಇದರೊಳಗೆ ಮಿಕ್ಸ್ ಮಾಡಿಬಿಡಿ. ಈಗ ಇದಕ್ಕೆ ಉಪ್ಪು ನೋಡಿಕೊಂಡು ಸ್ವಲ್ಪ ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿದ್ದರೆ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟು ಮಿಕ್ಸ್ ಮಾಡ್ಕೊಂಡು ಬಿಟ್ರೆ ಆಯಿತು, ಕಡಿ ರೆಡಿ ಆಯಿತು. ಊಟಕ್ಕೆ ಈ ಕಡಿನ ನಾವು ಸರ್ವ್ ಮಾಡ್ಬೋದು. ಕೇವಲ 5 ನಿಮಿಷದಲ್ಲಿ ಮಾಡಿರೋಂಥ ತೆಂಗಿನಕಾಯಿ ಕಡಿ ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆಗೆ ಕಲಿಸ್ಕೊಂಡು ಪಲ್ಯನೋ ಇಲ್ಲಾಂದರೆ ಬದನೆಕಾಯಿ ಕಪ್ಪ ಮಾಡ್ಬೋದು, ಬಟಾಟೆ ಕಪ್ಪ ಮಾಡ್ಬೋದು. ಅದ್ರ ಜೊತೆಗೆ ಊಟ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜಿಟೇರಿಯನ್ಸ್ ಆದರೆ ಈ ಕಡಿನ ಡ್ರೈ ಚಿಕನ್ನು ಇಲ್ಲಾಂದರೆ ಫಿಶ್ ಫ್ರೈ ಇದ್ರ ಜೊತೆ ಮಾತ್ರ ತುಂಬಾ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಇದನ್ನ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.